ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ಹೆಲ್ದಿಯಾಗಿ ಅಷ್ಟೇ ಹಗುರವಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬೆಳಗಿನ ಗಡ್ಬಡಿ ಒಳಗೆ ರಾತ್ರಿ ಅಕ್ಕಿ ನೆನೆಸಿಲ್ಲ, ಬೇಳೆ ನೆನೆಸಿಲ್ಲ ಅನ್ನೋದು ಕಿರಿಕಿರಿನೇ ಇಲ್ಲರಿ. ಎದ್ದ ತಕ್ಷಣ ಮಾಡುವಂಥ ರೆಸಿಪಿ ಇವತ್ತು ಇನ್ಸ್ಟೆಂಟ್ ಆಗಿ ಕ್ರಿಸ್ಪಿಯಾಗಿರುವಂಥ ದೋಸೆ ರೆಸಿಪಿ ಶೇರ್ ಮಾಡತ್ತೀನಿ ನೋಡ್ರಿ. ಈ ದೋಸೆ ಮಾಡೋಕೆ ಒಂದು ಈರುಳ್ಳಿ 1 ಕಪ್ ಆಗುವಷ್ಟು ರವೆ ಇದ್ರೆ ಸಾಕು ನೋಡ್ರಿ. ಬರೀ ಯಾವ ರೀತಿ ಮಾಡೋದಂತ ನೋಡೋಣಂತ್ರಿ. ಇಲ್ಲಿ ನೋಡ್ರಿ 2 ಕಪ್ ಆಗೋಷ್ಟು ನಾನು ಬಾಂಬೆ ರವೆ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಒಂದು 5 ನಿಮಿಷ ನೆನೆಸಿದ್ರೆ ಸಾಕು ನೋಡ್ರಿ. ಈ ಥರ ಸಾಫ್ಟಾಗಿ ರವೆ ಅನ್ನೋದು ನೆಂದೈತ್ರಿ. ಇವಾಗ ಏನು ಮಾಡೋಮ್ರಿ, ಇದನ್ನ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಳ್ಳುಮಂತ್ರಿ. ಅದೇ ರೀತಿ ಒಂದು ದಪ್ಪಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡು ಇದನ್ನ ಸಾಫ್ಟಾಗಿ ರುಬ್ಕೋಬೇಕು ನೋಡ್ರಿ. ರುಬ್ಬಿರುವಂಥ ಹಿಟ್ಟನ್ನ ಏನು ಮಾಡೋಮ್ರಿ, ಇವಾಗ ಒಂದು ಬೌಲ್ದಾಗ ತೆಗಿಯಮಂತ್ರಿ. ಇದನ್ನ ಒಟ್ಟ ನೀವು ತರಿಯಾಗಿ ರುಬ್ಕೊಳಕ್ ಹೋಗ್ಬೇಡ್ರಿ, ಸಾಫ್ಟಾಗಿ ರುಬ್ಕೋರಿ ನೋಡ್ರಿ. ಈ ಥರ ಇವಾಗ ಏನು ಮಾಡೋಮ್ರಿ, ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕೊಳ್ಳುಮಂತ್ರಿ. ಅದೇ ರೀತಿ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಳ್ಳುಮಂತ್ರಿ. ಹಾಕಿ ಇದನ್ನ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಈ ಹಿಟ್ಟನ್ನ ಏನು ಮಾಡೋಮ್ರಿ, ಸೈಡಿಗೆ ಎತ್ತಿಟ್ಟು ಚಟ್ನಿ ಮಾಡ್ಕೊಳ್ಳುಮಂತ್ರಿ. ಚಟ್ನಿಗೆ ನೋಡ್ರಿ, ಇಲ್ಲಿ ಪುಟಾಣಿ, ಸ್ವಲ್ಪ ಶೇಂಗಾ ಮತ್ತು ಬೆಳ್ಳುಳ್ಳಿ, 4 ಹಸಿಮೆಣ್ಸಿನ್ಕಾಯಿ ಹಾಕೊಂಡಿನ್ರಿ. ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿನ್ರಿ. 2 ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳುಮಂತ್ರಿ. ನೋಡ್ರಿ, ಚಟ್ನಿ ಕೂಡ ರೆಡಿ ಐತ್ರಿ. ನೀವು ಬೇಕಂದ್ರೆ ನೀರು ಚಟ್ನಿ ಕೂಡ ಮಾಡ್ಕೋಬಹುದ್ರಿ. ಇದಕ್ಕೊಂದು ಒಗ್ಗರಣೆ ಕೂಡ ಹಾಕ್ಕೊಳತ್ತೀನಿ ನೋಡ್ರಿ. ಒಗ್ಗರಣೆಗೆ 2 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವಿನ ಎಲೆ ಹಾಕೊಂಡು ಒಗ್ಗರಣೆ ಕೂಡ ಹಾಕೊಂಡಿನಿ ನೋಡ್ರಿ. ಚಟ್ನಿ ರೆಡಿ ಐತ್ರಿ. ನಾವು ದೋಸೆ ಹಾಕೊಳ್ಳುಮಂತ್ರಿ. ದೋಸೆಗೆ ನೋಡ್ರಿ, ಈ ಕಡೆ ತವಾ ಕೂಡ ಕಾದೈತ್ರಿ. ತವಾಕ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ನೀರು ಚಿಮುಕ್ಸಿ ನಾವು ದೋಸೆ ಹಿಟ್ಟನ್ನ ಹಾಕೊಂಡು ಈ ಥರ ತೆಳುವಾಗಿ ದೋಸೆ ಹಾಕ್ಕೋಬೇಕು ನೋಡ್ರಿ. ಗ್ಯಾಸ್ ಫ್ಲೇಮ್ ಲೋನಾಗೆ ಇಡ್ಬೇಕ್ರಿ, ಯಾಕಂದ್ರೆ ವೈಟಾಗೆ ಬರ್ತೈತ್ರಿ ನಮ್ಮ ದೋಸೆ. ನೋಡ್ತಾ ಇರ್ಬೋದ್ರಿ ಎಷ್ಟು ತೆಳುವಾಗಿ ಬಂದೈತೆ ಅಂತೇಳಿ. ನಮ್ಗೆ ಅಕ್ಕಿ ಕೂಡ ಹಾಕಿಲ್ರಿ, ಬೇಳೆ ಹಾಕಿಲ್ರಿ, ಏನೂ ಇಲ್ರಿ. ಬರೀ 1 ಕಪ್ ಆಗೋಷ್ಟು ರವೆ, ಒಂದು ಉಳ್ಳಾಗಡ್ಡಿ ಇತ್ತಂದ್ರೆ ಸಾಕು ನೋಡ್ರಿ. ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ಕೇವಲ 5 ನಿಮಿಷದಾಗ ರೆಡಿ ಆಗುತ್ರಿ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ 2 ಸೈಡ್ ಚಂದಾಗೆ ಬೇಯಿಸ್ಕೊಂಡ್ರೆ ಫಸ್ಟ್ ಕ್ಲಾಸ್ ಆಗಿರುವಂಥ ರವಾ ಆನಿಯನ್ ದೋಸೆ ರೆಡಿ ಐತ್ ನೋಡ್ರಿ. ನೀವು ಈ ಥರನೂ ಮಾಡ್ಕೋಬೋದ್ರಿ, ಅಥವಾ ಸೆಟ್ ದೋಸೆ ಥರನೂ ಮಾಡ್ಕೋಬೋದ್ರಿ. 2 ಥರ ಮಾಡ್ಕೊಂಡ್ರೂ ದೋಸೆ ಸೂಪರ್ ಆಗಿ ಬರ್ತೈತಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ದೋಸೆ ಅನ್ನೋದು ಎಷ್ಟು ಮಸ್ತಾಗಿ ಕಾಣಿಸ್ತೈತ್ರಿ, ಮತ್ತೆ ಎಷ್ಟು ಗರಿ ಗರಿ ಆಗಿ ಬಂದೈತೆ ಅಂತೇಳಿ. ಈಗ ಇದು ದೋಸೆ ರೆಡಿ ಆಗೈತ್ರಿ. ನೆಕ್ಸ್ಟ್ ನಾ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನೋಡ್ರಿ. ನೀವು ಈ ಥರ ಸೆಟ್ ದೋಸೆ ಕೂಡ ಹಾಕೋಬೋದ್ರಿ. ಸೆಟ್ ದೋಸೆ ಕೂಡ ಸೂಪರ್ ಆಗಿ ಬರ್ತೈತ್ರಿ. ಆದ್ರೆ ಇದನ್ನ 2 ಸೈಡ್ ಬೇಯಿಸ್ಬಾರ್ದ್ರಿ, ಒಂದೇ ಸೈಡ ಬೇಯಿಸ್ಕೋಬೇಕ್ರಿ ನೀವು ಸೆಟ್ ದೋಸೆ ಮಾಡೋದಿದ್ದಂದ್ರೆ. ನೋಡ್ರಿ, ಸೆಟ್ ದೋಸೆ ಹಾಕಿ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ವೈಟ್ ಆಗಿರುವಂಥ ಸೆಟ್ ದೋಸೆ ಕೂಡ ರೆಡಿ ಐತಿ ನೋಡ್ರಿ. ನನ್ನ ರೆಸಿಪಿ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್